ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವಿಷಯ ಏನಪ್ಪ ಅಂತಂದರೆ, ಈಗ ನಡೀತಕ್ಕಂಥ 21ರ ಜಿ ಕನ್ನಡ ಸೀಸನ್ನಲ್ಲಿ ಬಹಳ ಏರುಪೇರಾಗ್ತಾ ಇದೆ. ಏನಪ್ಪ ಅಂತಂದರೆ, ಇಷ್ಟು ದಿನ ನಮ್ಮ ಈ ಪಬ್ಲಿಕ್ ಜನ ಬಹಳ ಬೆಳಗುಂದಿ ಅವರ ಹೆಸರನ್ನು ಎತ್ತರಕ್ಕೆ ಒಯ್ದಿದ್ದರು. ತದನಂತರ ಸಡನ್ನಾಗಿ ಅವರ ಕಾಲನ್ನು ಎಳೆಯಲಿಕ್ಕೆ ಇಷ್ಟಪಡ್ತಿದ್ದಾರೆ. ಯಾಕೆ ಈ ಥರ ಮಾಡ್ತಿದ್ದಾರೆ ಜನ? ಪಾಪ ಭಾಳ ಬೆಳಗಿಂದ ಅವರು ಸರಿಗಮಕ್ಕೆ ಬರಬೇಕಂತಂದರೆ ಅವರು ಶ್ರಮ ಎಷ್ಟು ವರ್ಷಗಳಿಂದ ಇರ್ಬೋದು. ಅವರು ಫ್ಯಾಮಿಲಿ ಆಗಿರ್ಬೋದು, ಅವರು ಸ್ನೇಹಿತರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಭಾಳ ಬೆಳಗಿಂದ ಅವರನ್ನು ಈ ಜಿ ಕನ್ನಡ ಸ್ಟೇಜ್ ಮೇಲೆ ನೋಡಬೇಕೆಂದು ಬಹಳ ಕಾತರದಿಂದ ಎಷ್ಟು ವರ್ಷಗಳಿಂದ ಕಾಯ್ದಿದ್ರು. ಬಟ್ ಅವರೀಗ ಈ ಪಬ್ಲಿಕ್ಕಿಂದನೇ, ಈ ಸಂಬಂಧಿಕರಿಂದ, ಸ್ನೇಹಿತರಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಈ ಜಿ ಕನ್ನಡ ಸ್ಟೇಜನ್ನು ಹತ್ತಿದ್ದಾರೆ. ಬಟ್ ಈಗ ನೀವು ಹತ್ತಿದವರನ್ನು ಕೆಳಗಿಳಿಸಲು ಪ್ರಯತ್ನ ಪಡ್ತಿದ್ದೀರಿ. ಯಾಕೆ ಫ್ರೆಂಡ್ಸ್? ದಯವಿಟ್ಟು ಅವರು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಅವರಿಗೊಂದು ಕಾಲ್ ಮುಖಾಂತರ ಹೇಳಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ದಯವಿಟ್ಟು ಬ್ಯಾಡ್ ಕಾಮೆಂಟ್ಗಳನ್ನು ಹಾಕಬೇಡಿ. ಯಾಕಂದರೆ ಅವರು ಕೂಡ ನಮ್ಮಂಗೆ ಮನಸ್ಸರೇ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಮನಸ್ಸಿದೆ, ಅವರಿಗೂ ಬೇಜಾರಾಗುತ್ತೆ. ಬ್ಯಾಡ್ ಕಮೆಂಟು, ನಿಮ್ಮ ಒಂದು ಬ್ಯಾಡ್ ಕಮೆಂಟಿಂದ ಅವರು ನಾನು ಜನಪದ ಲೋಕಕ್ಕೆ ಯಾಕೆ ಬಂದೀನಿ ಅಂತ ಅನಿಸ್ಬಾರ್ದು. ಯಾಕಂದರೆ ಅವರಿಗಿಷ್ಟು ವರ್ಷ ನೀವು ಸಪೋರ್ಟ್ ಮಾಡಿದಿರಿ. ಅದೇ ರೀತಿ ನೀವು ಕೂಡ ಇನ್ಮೇಲಾದರೂ ಸಪೋರ್ಟ್ ಮಾಡಿ ಪ್ಲೀಸ್. ಅವರನ್ನು ಮನಸ್ಸು ನೋಯಿಸೋಕ್ಕೆ ಹೋಗಬೇಡಿ. ನಾವು ಅವ್ರ ಪರಿಂದ ನಾನು ಮಾತಾಡ್ತಾ ಇಲ್ಲ. ಬಟ್ಟು ಮೇಲೋದವರು ಕೆಳಗೆ ಬರ್ತಾರಂದರೆ ಎಲ್ಲರಿಗೂ ಮನಸ್ಸು ನೋವಾಗುತ್ತಾರೆ. ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿ ಪ್ಲೀಸ್. ಭಾಳ ಬೆಳಗುಂದಿಯವರು ಯಾವುದೋ ಒಂದು ಫಂಕ್ಷನಲ್ಲಿ ಹೋಗಿದ್ದರು. ನಾನು ಸಹಿತ ಆ ವಿಡಿಯೋ ನೋಡಿದೆ. ಬಟ್ ಆ ವಿಡಿಯೋದಲ್ಲಿ ಏನಾಯ್ತಪ್ಪ ಅಂತಂದರೆ, ಒಂದು ಹುಡುಗ ಸೆಲ್ಫಿ ಕೇಳಲು ಬಂದ. ಅಲ್ಲಿ ಸಾವಿರಾರು ಜನ ಇದ್ದರು. ಭಾಳ ಇವ್ರಿಗೂ ಬಂದು ಟೈರ್ಡ್ ಆಗಿತ್ತು. ಆ ಹುಡುಗ ಸಡನ್ನಾಗಿ ಬಂದು, ಬ್ರದರ್ ಒಂದು ಸೆಲ್ಫಿ ಕೊಡಿ ಸರ್ ಅಂತ ಕೇಳಿದರು. ಅವರು ಒಂದು ಮಾತಂದರು, ಯಾವ ಮೂಡಲ್ಲಿದ್ರೂ ಪ್ರತಿಯೊಬ್ಬರಿಗೆ ಬೇಜಾರು ಅನ್ನೋದು, ಕೋಪ, ಮನಸ್ತಾಪಗಳು ಇದ್ದೇ ಇರುತ್ತೆ ಫ್ಯಾಮಿಲಿ ಅಂದಮೇಲೆ. ಯಾವ ಮೂಡಲ್ಲಿದ್ರೇನು ಅವ್ರು ಏನಂದ್ರು, ಒಂದು ಮಾತು, ಕಾಣಲ್ಲೇನು, ಹೋಗಪ್ಪ ಸರಿ ಆಮೇಲೆ ತಗೋಂತಂತಂದರು. ಈ ಒಂದು ಬ್ಯಾಡ್ ನ್ಯೂಸನ್ನು ಈ ನಮ್ಮ ಜನಗಳು ಎಷ್ಟು ಎತ್ತರಕ್ಕೆ ಒಯ್ತಿದ್ದಾರಂದರೆ ದೇವರೇ ಬಲ್ಲಪ್ಪ, ಭಗವಂತ. ಅಂದರೆ ಇಲ್ಲಿ ಯಾರು ತಪ್ಪು ಮಾಡಲ್ಲ, ಯಾರು ತಪ್ಪು ಮಾಡ್ದೇ ದೊಡ್ಡ ದೊಡ್ಡ ಸ್ಟೇಜಲ್ಲಿ ಹೋಗ್ಯಾರಂತ ಈ ಜನರ ಮನಸ್ಥಿತಿಯಾಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಎಲ್ರಿಗೂ ಹೇಳೋದು ನಾನು ಇಷ್ಟೇ, ಜಗತ್ತಲ್ಲಿ ಯಾವ ನನ್ನ ಮಗ ಕೂಡ ತಪ್ಪು ಮಾಡಲಾರದ ದೊಡ್ಡ ಸ್ಟೇಜ್ ಯಾವ ನನ್ನ ಮಗ ಕೂಡ ಹತ್ತಿಲ್ಲ. ತಪ್ಪಂತ್ರೇನು ಅವ್ರೇನು ಯಾರನ್ನೂ ರೇಪು ಮಾಡಿಲ್ಲ, ಯಾರನ್ನೂ ಕೊಲೆ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ. ಎಲ್ಲರೂ ಸ್ಟೇಜ್ ಹಚ್ಚಿದವ್ರದ್ದು ಹೇಳ್ತಾ ಇದ್ದೀನಿ ನಾನು. ಸಣ್ಣ ಪುಟ್ಟ ತಪ್ಪುಗಳು ಇರ್ತಾವೆ ರೀ, ಮನಸ್ತಾಪಗಳು ಎಲ್ರಿಗೂ ಇರ್ತಾವೆ. ಅಂಗ ಕಾರಣದಿಂದ ತಾವು ಎಲ್ಲರೂ ಬ್ಯಾಡ್ ಕಾಮೆಂಟ್ ಹಾಕೋದಾಗಲಿ, ಅವರಿಗೆ ಮನಸ್ಸಿಗೆ ಬಂದಂತೆ ಬೈಯೋದಾಗಲಿ, ಯೂಟ್ಯೂಬ್ಗಳಲ್ಲಿ ಬಿಡುವುದಾಗಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಕಾಮೆಂಟ್ಗಳ ಸಹಿತ, ವೀಡಿಯೋ ಸಹಿತ ಹಾಕೋದು ಮಾಡಬೇಡಿ ಸರ್ ದಯವಿಟ್ಟು. ಯಾಕಂದ್ರೆ ಅವರಿಗೂ ಕೂಡ ಒಂದು ಮನಸ್ಸಿರುತ್ತೆ. ಅವರು ಈ ಲೆವೆಲ್ಗೆ ಬಂದಾರಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ತಾನೇ ಅವ್ರನ್ನ ನೀವೇ ಎತ್ತಿದ್ದು. ಈ ಜಿ ಕನ್ನಡದಲ್ಲಿ ಅವರನ್ನು ಎತ್ತರದಿಂದ ಬೆಳೆಯಲು ಸಾಧ್ಯವಾಗಿ ಮಾಡಿದವರು ಯಾರು? ನೀವೇ. ಈಗ ನೀವು ಅವರು ಬೆಳೆದಾರಂತೇಳಿ ಎಳೆಯಲು ಪ್ರಯತ್ನ ಪಡಬೇಡಿ ಫ್ರೆಂಡ್ಸ್. ಬೆಳೆಯೋರನ್ನ ಬೆಳೆಸಿರಿ, ತುಳಿಯಲು ಇಷ್ಟಪಡೋಕೆ ಹೋಗ್ಬೇಡ್ರಿ. ನಮಸ್ಕಾರ.